Welcome to Uppkar Vintage Layout. It is on the gated community with all basic facilities available. Gym, park, temple, children's play area, seniors walk area, all facilities are available. ಇಲ್ಲಿ ಒಂದು ನ್ಯೂಲಿ ಕನ್ಸ್ಟ್ರಕ್ಟೆಡ್ 2 BHK ಹೌಸ್ ಬಂದಿದೆ. ಬರೀ ಒಂದು ಡೌನ್ ಪೇಮೆಂಟ್ 8 ಲಕ್ಷ ಹಾಕಿ ಈ ಹೊಸ ಮನೆ ನಿಮ್ದಾಗುತ್ತೆ. ಎಷ್ಟು ದೊಡ್ಡ ಬ್ಯೂಟಿಫುಲ್ ಪಾರ್ಕ್ ನಿಮಗೆ ಇರುತ್ತೆ ನೋಡಿ. ಒಂದು ಪಾರ್ಕ್ ಅಲ್ಲ, 2 ಪಾರ್ಕ್ ಅಲ್ಲ, ಇಲ್ಲಿ ನಿಮಗೆ 3 ಪಾರ್ಕ್ ಸಿಗುತ್ತೆ. ಮತ್ತು ವಾಟರ್ ಪ್ಯೂರಿಫಿಕೇಷನ್ ಪ್ಲ್ಯಾಂಟ್, ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ, ಸೀನಿಯರ್ಸ್ ವಾಕ್ ಏರಿಯಾ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ವೆಲ್ಕಮ್ ಟು ಉಪ್ಕರ್ ವಿಂಟೇಜ್ ಲೇಔಟ್. ಸೂಯೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಐತೆ, ಮತ್ತು ದೊಡ್ಡ ವಾಟರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. 24/7 ನಿಮಗೆ ವಾಟರ್ ಸಪ್ಲೈ ಸಿಗುತ್ತೆ. ಇಲ್ಲಿ ನ್ಯೂಲಿ ಕನ್ಸ್ಟ್ರಕ್ಟೆಡ್ 2 BHK ಹೌಸ್, ಬಿಲ್ಡಪ್ ಏರಿಯಾ 1000 ಸ್ಕ್ವೇರ್ ಫುಟ್ ಇನ್ 30-40 ಸೈಟ್. ಈ ಸ್ಪೇಸಿಂಗ್ ಸೈಟ್ ನಿಮಗೆ ಬರೀ ಡೌನ್ ಪೇಮೆಂಟ್ 8 ಲ್ಯಾಕ್ಸ್ಗೆ ನಿಮ್ಗೆ ಸಿಗುತ್ತೆ. 8 ಲಕ್ಷಕ್ಕೆ ಈ ಬ್ಯೂಟಿಫುಲ್ ಲೇಔಟಲ್ಲಿ ನಿಮ್ಗೊಂದು ಮನೆ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಒಂದು ಸೂಪರ್ ಇಂಡಿಪೆಂಡೆಂಟ್ 2 BHK ಹೌಸ್ ಬಂದಿದ್ದು. ಈ ಮನೆ ಮಾಡಿದ್ದು ಬಂದು 30-40 ಸೈಟಲ್ಲಿ. 30-40 ಸೈಟು ಇದು ಬಂದು ಸೈಟ್ ಫೇಸಿಂಗ್ ಒಂದು ಈಸ್ಟ್ ಫೇಸಿಂಗ್, ಫ್ರಂಟ್ ಡೋರು ನಿಮಗೆ ಈಸ್ಟ್ ಫೇಸಿಂಗು. ಬ್ರ್ಯಾಂಡ್ ನ್ಯೂ ಕನ್ಸ್ಟ್ರಕ್ಷನ್ ಹೌಸು. ಈ ಕಂಪ್ಲೀಟ್ ಹೌಸ್ ಟೂರ್ ನಿಮ್ಗೆ ತೋರಿಸ್ತೀನಿ. ಈ ಮನೆ ಇರೋದು ಬಂದು ಉಪ್ಕರ್ ವಿಂಟೇಜ್ ಲೇಔಟ್. ಇದು ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ. ಇದು ಫುಲ್ಲಿ ಕಾಂಪೌಂಡ್ ವಾಲ್ಸ್ ಇದೆ ಬಾರ್ಡರ್ಸಲ್ಲಿ, ಮತ್ತು ಸೆಕ್ಯೂರಿಟಿ 24/7 ನಿಮಗೆ ಸೆಕ್ಯೂರಿಟಿ ಮೆನ್ ಇಲ್ಲಿ ಇರ್ತಾರೆ. ಲೇಔಟ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ. ಈ ಮನೆ ಟೂರ್ ಜೊತೆನೇ ಆ ಲೇಔಟನ್ನು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ, ಏನು ಫೆಸಿಲಿಟೀಸ್ ಎಲ್ಲ ಇರುತ್ತೆ ಅಂತ. ಹೀಗೆ ಫ್ರಂಟ್ ಫೇಸ್ ಆಫ್ ದ ಹೌಸ್ ನೋಡ್ತೀರಾ, ಇದು ಈಸ್ಟ್ ಫೇಸಿಂಗ್ ಸೈಟ್ ವಿತ್ ಈಸ್ಟ್ ಫೇಸಿಂಗ್ ಫ್ರಂಟ್ ಡೋರ್. ಈಗ ನೋಡಿ ಇನ್ ಫ್ರಂಟ್ ಆಫ್ ದ ಕಾಂಪೌಂಡ್ ವಾಲೇ ಕೆಳಗೆ ನಿಮ್ಗೆ ಸಿಮೆಂಟ್ ಫ್ಲೋರಿಂಗ್ ಕಲ್ಲೆಲ್ಲ ಹಾಕಿದ್ದಾರೆ. ಇಲ್ಲಿ ಈ ಏರಿಯಾಲೇ ಒಂದು ಕಾರ್ ನೀವು ಪಾರ್ಕ್ ಮಾಡ್ಬೋದು ಎಕ್ಸ್ಟೀರಿಯರ್ಲಿ. ಇಲ್ಲ ಅಂದರೆ ಸುಮಾರು ಒಂದು 5-6 ಬೈಕ್ ನೀವು ಪಾರ್ಕ್ ಮಾಡ್ಬೋದು. ನೋಡಿ ಕಂಪ್ಲೀಟಾಗಿ ಸಿಮೆಂಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇಂಡಿಪೆಂಡೆಂಟ್ 2 BHK ಹೌಸ್ ಇದು. 30-40 ಸೈಟಲ್ಲೇ ಬಿಲ್ಡ್ ಮಾಡಿದ್ದಾರೆ. ಫ್ರಂಟ್ ಗೇಟ್ ನೋಡಿ, ಅದರಲ್ಲಿ ಸೂಪರ್ ಡಿಸೈನ್ ಮಾಡಿದ್ದಾರೆ, ಪೀಕಾಕ್ ಡಿಸೈನು. ಟೋಟಲ್ ಬಿಲ್ಡಪ್ ಏರಿಯಾ ಅದು 1000 ಸ್ಕ್ವೇರ್ ಫುಟ್. ಸೈಟ್ ಬಂದು 30-40, ದಟ್ ಇಸ್ 1200 ಸ್ಕ್ವೇರ್ ಫುಟ್ ಸೈಟ್ ಡೈಮೆನ್ಷನು. ಈಸ್ಟ್ ಫೇಸಿಂಗ್ ಸೈಟು ವಿತ್ ಫ್ರಂಟ್ ಡೋರ್ ಈಸ್ಟ್ ಫೇಸಿಂಗ್. ನೋಡಿ ಫ್ಲೋರಲ್ಲಿ ನಿಮಗೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಸಮ್ ಟ್ಯಾಂಕು ಐತೆ ನಿಮಗೆ. ಫ್ರಂಟ್ ಡೋರ್ ನೋಡ್ಬೋದು. ಫಸ್ಟ್ ಎಕ್ಸ್ಟೀರಿಯರ್ ಟೂರ್ ನಿಮ್ಗೆ ತೋರಿಸ್ತೀನಿ. ಇಲ್ಲೇ ನೀವು ನೋಡ್ಬೋದು, ಇದು ಪಿಲ್ಲರ್ ಕನ್ಸ್ಟ್ರಕ್ಷನು. ಇಲ್ಲಿ ನೀವು ನೋಡಿ ನಿಮಗೆ ಟ್ಯಾಪ್ ಕನೆಕ್ಷನ್ಸ್ ಎಲ್ಲ ಬರ್ತಾ ಇದೆ. ಮತ್ತು ಸೈಡಲ್ಲಿ ನಿಮಗೆ ಪ್ಯಾಸೇಜು ಬರ್ತಾ ಇದೆ. ಬಿಟ್ವೀನ್ ದ ಕಾಂಪೌಂಡ್ ವಾಲ್ ಆ್ಯಂಡ್ ದ ಹೌಸ್ ಸ್ಟ್ರಕ್ಚರ್ ಮಧ್ಯೆಯಲ್ಲಿ ನಿಮಗೊಂದು ವಾಕ್ವೇ ಬರ್ತದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಸೈಡ್ ಡೋರ್ ಎಂಟ್ರಿ ಐತೆ ಮನೆ ಒಳಗಡೆ ಹೋಗೋದಕ್ಕೆ. ಇಲ್ಲಿ ಒಂದು ಸೈಡ್ ಡೋರ್ ಎಂಟ್ರಿ ಐತೆ. ಹಾಗೆ ನಡ್ಕೊಂಡು ಹೋಗೋಣ ನೋಡಿ. ಈ ಪ್ಯಾಸೇಜ್ ಬಂದು ನಿಮ್ಗೆ ಕಂಟಿನ್ಯೂ ಆಗುತ್ತೆ ಇಲ್ಲಿ. ಇದು ಪಾರ್ಕಿಂಗ್ ಏರಿಯಾ ತುಂಬ ಸ್ಪೇಷಿಯಸ್ ಆಗಿದೆ. ಒಂದು ದೊಡ್ಡ ಲಕ್ಸುರಿ ಕಾರೇ ನೀವು ಇಲ್ಲಿ ಪಾರ್ಕ್ ಮಾಡಬಹುದು. ಕಾರ್ ಪ್ಲಸ್ ಒಂದು 2 ಬೈಕ್ಸಲ್ಲಿ ನೀವು ಒಳಗಡೆನೂ ನೀವು ಪಾರ್ಕ್ ಮಾಡ್ಬೋದು. ಇಲ್ಲಿ ಸ್ಟಾರ್ ಕೇಸ್ ಇದೆ. ಇದು ಬಂದು ಟೆರಸ್ಗೆ ಹೋಗುತ್ತೆ. ಸ್ಟಾರ್ ಕೇಸಿಂದ ಟೆರಸ್ ಹೋಗ್ಬೋದು. ಫಸ್ಟ್ ಟೆರಸ್ ಹೋಗಿ ನಿಮ್ಗೆ ತೋರಿಸ್ತೀನಿ, ಆಮೇಲೆ ಮನೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ.
ನೋಡಿ ಇದನ್ನೇ ಟೆರಸು ಸೂಪರ್ ಆಗೈತೆ. ಈ ಫ್ಲೋರಲ್ಲೇ ನಿಮಗೆ ವಾಟರ್ ಪ್ರೂಫ್ ವೆದರ್ ಪ್ರೂಫ್ ಪೇಂಟ್ ಹಾಕಿದ್ದಾರೆ. ವಿಂಟೇಜ್ ಲೇಔಟ್ ನೋಡಿ ಹೆಂಗೆ ಇದೆ ಅಂತ. ನೀವು ಮನೆ ಸರೌಂಡಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫುಲ್ ಆಫ್ ಗ್ರೀನರಿ, ಫುಲ್ ಆಫ್ ಟ್ರೀಸ್ ಹಾಕಿದ್ದಾರೆ. ಮತ್ತು ನಿಮಗೆ ಟ್ರೀ ಪಾರ್ಕ್ ಸಿಗುತ್ತೆ, ಮೆಡಿಸಿನಲ್ ಪ್ಲಾಂಟ್ಸ್ ಸಿಗುತ್ತೆ ಇಲ್ಲಿ. ಇಲ್ಲೇ ವಾಟರ್ ಸ್ಟೋರೇಜ್ ಟ್ಯಾಂಕ್ ನೋಡ್ತಾ ಇದ್ದೀರಾ, ಇದು 3 ಲೇಯರ್ ಟ್ಯಾಂಕ್ ಹಾಕಿದ್ದಾರೆ. 1000 ಲೀಟರ್ಸ್ ಕೆಪಾಸಿಟಿ ಇರೋ ವಾಟರ್ ಟ್ಯಾಂಕ್ ಇದು. ಸ್ಟೆಪ್ಸ್ ಸ್ಟಾರ್ ಕೇಸ್ ಹೋಗೋದು, ಸೈಡಲ್ಲೇ ನಿಮಗೆ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಡೋರ್ ನೋಡ್ತಾ, ಫ್ರಂಟ್ ಡೋರ್ ನಿಮಗೆ ಈಸ್ಟ್ ಫೇಸಿಂಗ್, ಸೈಡ್ ಟು ಈಸ್ಟ್ ಫೇಸಿಂಗ್ ನೋಡಿ. ಸೂಪರ್ ಡಿಸೈನ್ ಕಾರ್ವಿಂಗ್ ಮಾಡಿದ್ದಾರೆ, ವುಡ್ ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ. ಇದು ಫಸ್ಟ್ ಕ್ವಾಲಿಟಿ ಟೀಕೆ. ಫ್ರಂಟ್ ಡೋರ್ಸಿಗೆ ಎಲ್ಲರೂ ಟೀಕೆಲ್ಲೇ ಹಾಕೋದು. ಕಾರ್ವಿಂಗ್ಲ ನೋಡಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಫ್ರಂಟ್ ಡೋರ್ ಕಾರ್ವಿಂಗು ಡಿಸೈನ್ ನೋಡಿ. ಮತ್ತು ಫ್ರಂಟ್ ಡೋರು ಇದು ನೋಡ್ತೀರಾ, ಆ ಫ್ರೇಮ್ ಹಾಗೆ ಕಂಟಿನ್ಯೂ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಮೇನ್ ಡೋರ್ಲಿ ಸೈಡ್ ವಿಂಡೋ ಕೊಟ್ಟಿದ್ದಾರಲ್ಲ, ಇದು ಈ ವಿಂಡೋ ಫ್ರೇಮು ಮೇನ್ ಡೋರ್ ಫ್ರೇಮು ಇಂಟರ್ಲಾಕಿಂಗ್ ಆಗ್ತಾ ಇದೆ. ಸೊ ಇದು ಡಬಲ್ ಸೆಕ್ಯೂರಿಟಿ ಆಗುತ್ತೆ ನಿಮಗೆ. ಮತ್ತು ಮೇನ್ ಡೋರ್ ಫ್ರೇಮ್ ಎಲ್ಲ ನೋಡ್ಬೋದು, ತುಂಬ ವೈಡ್ ಫ್ರೇಮ್ ನಿಮ್ಗೆ ಕೊಟ್ಟಿದ್ದಾರೆ. ಲಿವಿಂಗ್ ಸ್ಪೇಸ್ ಹಾಲ್ ಏರಿಯಾ ನೋಡ್ತಾ ಇದ್ದೀರಾ. ಹಾಲ್ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗೈತೆ. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಕನ್ಸ್ಟ್ರಕ್ಟೆಡ್ ಹೌಸ್. ಫ್ಲೋರಿಂಗ್ ನೋಡ್ತಾ ಇದ್ದಾರೆ, ಗ್ರಾನೈಟ್ ಫ್ಲೋರಿಂಗ್ ಐತೆ ನಿಮಗೆ. ಮೇನ್ ಡೋರ್ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡು ತುಂಬ ಸೆಕ್ಯೂರ್ ಹಾಕಿದ್ದಾರೆ. ಸೆಕ್ಯೂರಿಟಿ ಏನು ಕಾಂಪ್ರಮೈಸ್ ಮಾಡಿಲ್ಲ ನಿಮಗೆ. ನೋಡಿ ಡೋರ್ ಕೆಳಗೇನೋ ಲ್ಯಾಚ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಲಾಕ್ ನೋಡಿ, ವೆಲ್ ಸೆಕ್ಯೂರ್ಡ್. ಸೆಕ್ಯೂರಿಟಿಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ಡೋರ್ ಫ್ರಂಟ್ ಡೋರ್ ಟಾಪಲ್ಲಿ ನೋಡ್ಬೋದು 2 ಲ್ಯಾಚ್ ಕೊಟ್ಟಿದ್ದಾರೆ. ಹಾಲಲ್ಲೇ ನಿಮಗೆ 4 ಡೋರ್ ವಿಂಡೋಸ್ ಕೊಟ್ಟಿದ್ದಾರೆ. ಸೂಪರ್ ವೈಡ್ ವಿಂಡೋ ಕೊಟ್ಟಿದ್ದಾರೆ. ಸೊ ನಿಮಗೆ ಗಾಳಿ ಮತ್ತು ಬೆಳಕು ಎಲ್ಲ ನ್ಯಾಚುರಲ್ ಆಗೇ ಬರ್ತದೆ. ನೀವು ಹಾಲ್ ನೋಡ್ತಾ ಇದ್ದೀರಾ, ಹಾಲ್ ನೋಡಿ ಎಷ್ಟು ಬ್ರೈಟ್ ಆಗಿದೆ ಅಂತ. ಇದು ಡೇಲೈಟ್ ಅಷ್ಟು ಸೂಪರಾಗಿ ಒಳಗಡೆ ಎಂಟರ್ ಆಗ್ತಾ ಇದೆ. ನಾವು ಏನು ಲೈಟ್ ಏನು ಆನ್ ಮಾಡಿಲ್ಲ. ಇದು ಡೇಲೈಟ್ ಅಷ್ಟು ಸೂಪರಾಗಿ ನಿಮ್ಮ ಲಿವಿಂಗ್ ಸ್ಪೇಸಲ್ಲಿ ಬರ್ತಾ ಇದೆ. ದಿಸ್ ಅ ಬ್ರ್ಯಾಂಡ್ ನ್ಯೂ ಕನ್ಸ್ಟ್ರಕ್ಟೆಡ್ ಹೌಸ್, ಇಸ್ ಕನ್ಸ್ಟ್ರಕ್ಟೆಡ್ ಆಸ್ ಪರ್ ವಾಸ್ತು. ಹಾಲ್ ಅಂತ ಇಲ್ಲಿ ನೋಡ್ತೀರಾ, ಒಂದು ಕಾಮನ್ ಬಾತ್ ಟಾಯ್ಲೆಟ್ ಬರ್ತಾ ಇದೆ. ಫ್ಲೋರ್ ನೋಡ್ಬೋದು ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಮತ್ತು ವಾಲ್ ಟೈಲ್ಸ್ ಅಂತೆ ನಿಮಗೆ. ಬಾತ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಬಂದು ಫಸ್ಟ್ ಕ್ವಾಲಿಟಿ ಬ್ರ್ಯಾಂಡೆಡ್ ಕಂಪ್ನಿ ಫಿಟ್ಟಿಂಗ್ಸೇ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನಿಮಗೆ ಶವರ್ ಐತೆ, ಗೀಸರ್ ಫಿಟ್ ಮಾಡೋಕ್ಕೆ ಪೈಪ್ ಫಿಟ್ಟಿಂಗ್ಸು, ಶವರ್ ಕಂಟ್ರೋಲ್ ಟ್ಯಾಪ್ಸು, ಇಂಡಿಪೆಂಡೆಂಟ್ ಟ್ಯಾಪ್ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಿಚನ್ ನೀವು ನೋಡ್ತಾ ಇದ್ದೀರಾ, ತುಂಬ ದೊಡ್ಡ ಏರಿಯಾ ಕೊಟ್ಟಿದ್ದಾರೆ. ನಾವು ಹೇಳ್ಬೋದು ಹಾಲ್ ಏರಿಯಾಕ್ಕೆ ಆಲ್ಮೋಸ್ಟ್ 70 to 80% ಸೈಜಲ್ಲಿ ಕಿಚನ್ ಏರಿಯಾ ಐತೆ. ಸೊ ಇಲ್ಲಿ ನೀವು ನೋಡ್ಬೋದು ಕೌಂಟರ್ ಟಾಪ್, ಗ್ರಾನೈಟ್ ಕೌಂಟರ್ ಟಾಪ್ ಕೊಟ್ಟಿದ್ದಾರೆ. ಇದು ಒಂದು ನೀವು ಕಿಚನ್ ಕಮ್ ಡೈನಿಂಗ್ ಸ್ಪೇಸಾಗಿ ಯೂಸ್ ಮಾಡ್ಬೋದು. ಡೈನಿಂಗ್ ಟೇಬಲ್ ಇಲ್ಲೇ ಹಾಕ್ಬೋದು, ಅಷ್ಟು ದೊಡ್ಡ ಸ್ಪೇಸ್ ಐತೆ ನಿಮಗೆ. 2 ಸೈಡ್ ವಾಲ್ಸ್ ಅದು ಕಿಚನ್ ನೋಡ್ಬೋದು. ಇಲ್ಲಿ ನಿಮಗೆ 2 ಡೋರ್ ವಿಂಡೋ ಕೊಟ್ಟಿದ್ದಾರೆ, ಮತ್ತು ಈ ಸೈಡಲ್ಲೇ 3 ಡೋರ್ ವಿಂಡೋ ಕೊಟ್ಟಿದ್ದಾರೆ. ಕಿಚನಲ್ಲೇ ಇಲ್ಲೇ ನೀವು ನೋಡ್ಬೋದು ನಿಮಗೆ ಸ್ಟೋರೇಜ್ ಸ್ಪೇಸಲ್ಲಿ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ನಾವು ಬಂದು ಕಿಚನ್ ನೋಡಿದ್ದು, ಕಾಮನ್ ಬಾತ್ ಟಾಯ್ಲೆಟ್ ನೋಡಿದ್ದು, ಲಿವಿಂಗ್ ಸ್ಪೇಸ್ ಹಾಲ್ ಏರಿಯಾ ನೋಡಿದ್ದು. ಈಗ 2 ಬೆಡ್ರೂಮ್ಸ್ ಇದೆ, ಅದು ತೋರಿಸ್ತೀನಿ. ಫಸ್ಟ್ ಈ ಬೆಡ್ರೂಮ್ ನೋಡೋಣ. ಈ ಬೆಡ್ರೂಮ್ ನಿಮಗೆ ಅಟ್ಯಾಚ್ ಬಾತ್ ಟಾಯ್ಲೆಟ್ ಬರ್ತದೆ. ಬೆಡ್ರೂಮ್ಲಿ ನೋಡಿ 4 ಡೋರ್ ವಿಂಡೋ ಕೊಟ್ಟಿದ್ದಾರೆ, ತುಂಬ ವೈಡ್ ವಿಂಡೋಸ್ ಕೊಟ್ಟಿದ್ದಾರೆ. ಡೇಲೈಟ್ ನೀವು ನೋಡ್ತಾ ಇದ್ದೀರಾ, ಸೂಪರಾಗಿ ಒಳಗಡೆ ಎಂಟರ್ ಆಗ್ತಾ ಇದೆ. ಫ್ಲೋರಿಂಗ್ಲ ನೋಡ್ತಾ ಇದ್ದೀರಾ, ಗ್ರಾನೈಟ್ ಫ್ಲೋರಿಂಗ್ಸ್ ಇರುತ್ತೆ ನಿಮಗೆ. ಮತ್ತು ಸ್ಟೋರೇಜ್ ಸ್ಪೇಸು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಂದರೆ ಈ ಏರಿಯಾಲಿ ನೀವು ಬೇಕಂದರೆ ಕ್ಯಾಬಿನೆಟ್ಸು, ವಾರ್ಡ್ರೋಬ್ಸ್ ಎಲ್ಲ ಇಲ್ಲಿ ನೀವು ಬಂದು ಫಿಟ್ ಮಾಡ್ಕೊಳ್ಬೋದು.
ಅದಕ್ಕೆ ಜಾಗ ಐತೆ. ಬೆಡ್ರೂಮ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್. ನೋಡಿ ಆಂಟಿ ಸ್ಕಿಡ್ ಫ್ಲೋರ್ ಟೈಲ್ಸ್ ಐತೆ ನಿಮಗೆ, ಮತ್ತು ವಾಲ್ ಟೈಲ್ಸ್, ಶವರ್ ಐತೆ, ಅದರ್ ಟ್ಯಾಪ್ ಫಿಟ್ಟಿಂಗ್ಸ್. This is a brand new constructed house, 2 BHK, 30-40 site. ಸೊ ಫಸ್ಟ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್ ನೋಡಿದ್ದು. ಇದು ಸೆಕೆಂಡ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ ಟಾಯ್ಲೆಟ್ ಇಲ್ಲ. ನೋಡಿ ಹೆಂಗೆ ಇದೆ ಅಂತ. ಈ ಬೆಡ್ರೂಮ್ಗೆ ನಿಮಗೆ 4 ಡೋರ್ ವಿಂಡೋಸ್ ಕೊಟ್ಟಿದ್ದಾರೆ. ಡೇ ಲೈಟ್ಲ ನೋಡಿ ಅಷ್ಟು ಸೂಪರಾಗಿ ಬರ್ತಾ ಇದೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ನೀವು ವಾರ್ಡ್ರೋಬ್ ಬೇಕಂದರೆ ಫಿಟ್ ಮಾಡ್ಕೊಳ್ಬೋದು. ಮತ್ತು ಈ ಬೆಡ್ರೂಮಿಂದ ನಿಮಗೆ ಒಂದು ಎಕ್ಸಿಟ್ ಡೋರ್ ಕೊಟ್ಟಿದ್ದಾರೆ. ಸೊ ಈ ಮನೆಗೆ ನಿಮಗೆ 2 ಎಂಟ್ರೆನ್ಸ್ ಇದೆ. ಈ ಬೆಡ್ರೂಮ್ದು ಎಕ್ಸಿಟ್ ಆಗ್ಬೋದು. ಮತ್ತು ಫ್ರಂಟ್ ಡೋರ್ ಇದೆ, ಮೇನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟು. ಬೆಡ್ರೂಮಲ್ಲಿ ನೋಡಿ ನಿಮಗೆ ಇನ್ನೂ ಪವರ್ ಪ್ಲಗ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಪಾಯಿಂಟ್ಸ್ ಇದೆ ಪವರ್. ಇಲ್ಲಿ ಒಂದು ಪಾಯಿಂಟ್ ಬರ್ತಾ ಇದೆ ಪವರ್ ಪ್ಲಗ್ ಪಾಯಿಂಟು. ಇಲ್ಲಿ ಒಂದು ಬರ್ತಾ ಇದೆ. ಆಲ್ಮೋಸ್ಟ್ ಈ ಬೆಡ್ರೂಮ್ಗೆ ನಿಮಗೆ 4 ಪವರ್ ಪ್ಲಗ್ ಪಾಯಿಂಟ್ಸ್ ನಿಮ್ಗೆ ಸಿಗ್ತಾ ಇದೆ. ಈ ಎಕ್ಸಿಟ್ ಡೋರ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ದಿಸ್ ಓಪನ್ಸ್ ಟು ದ ಎಕ್ಸಿಟ್. ಎಕ್ಸ್ಟೀರಿಯರ್ ಬಂದ್ಬಿಟ್ಟು ನೋಡಿ ಎಷ್ಟು ಬ್ಯೂಟಿಫುಲ್ ಲೇಔಟ್ ಇದೆ. ಫುಲ್ ಆಫ್ ಗ್ರೀನರಿ, ಫುಲ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಸರೌಂಡಿಂಗ್ ಎನ್ವೈರ್ಮೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಎಲ್ಲ ನೋಡಿ ಹಿಂಗೆ ಬಂದು ನೋಡಿ ನೋಡ್ಬೋದು. ಅಲ್ಲಿ ನೋಡಿ ಪ್ಲಗ್ ಪಾಯಿಂಟ್ಸ್, ಪವರ್ ಪ್ಲಗ್ ಪಾಯಿಂಟ್ಸ್ ನೋಡಿ. ಇಲ್ಲಿ 2 ಪಾಯಿಂಟ್ ಐತೆ, ಇಲ್ಲಿ 2 ಪಾಯಿಂಟ್ಸ್ ಇರುತ್ತೆ, 4, ಇಲ್ಲಿ ಒಂದು 5, ಮತ್ತು ಆ ವಾಲ್ ಒಂದು ಪ್ಲಗ್ ಪಾಯಿಂಟ್ 6. ಸೊ ಹಾಲಲ್ಲೇ ನಿಮಗೆ 6 ಪ್ಲಗ್ ಪಾಯಿಂಟ್ಸ್ ಐತೆ. ಕಿಚನ್ಲೇ ಇಲ್ಲಿ 3 ಡೋರ್ ವಿಂಡೋ ಐತಲ್ಲ, ದಿಸ್ ಇಸ್ ಫ್ರಂಟ್ ಫೇಸಿಂಗ್. ಮುಂದೆ ನೀವು ನೋಡ್ಬೋದು ದ ಫ್ರಂಟ್ ಆಫ್ ದಿ ಹೌಸ್ ಏರಿಯಾ ನೀವು ನೋಡ್ಬೋದು. 2 BHK house built in 30-40 site. Site area is 1200 square foot. Build up area is 1000 square foot. ಚಿಕ್ಕದಾಗಿ ತುಂಬ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ ಹೌಸ್ ಹೊತ್ತು. ಬೇಗ ಒಂದು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಬಜೆಟಲ್ಲಿ ತುಂಬ ಬ್ಯೂಟಿಫುಲ್ ಹೌಸ. ಮತ್ತು ಆ ಇರೋ ಜಾಗನೂ ತುಂಬ ಬ್ಯೂಟಿಫುಲ್ ಜಾಗ. ಸೊ ಮಿಸ್ ಮಾಡಬಾರ್ದು. ಬೇಗ ಬಂದು ಇದನ್ನು ನೋಡಿ ಬುಕ್ ಮಾಡಿ.